ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದೊಳಗೆ ನಾನು ಒಂದು ಬ್ಯೂಟಿಫುಲ್ ಆದಂಥ ನೆಕ್ ಡಿಸೈನ್ಸ್ ಹಾಕಿ ತೋರ್ಸಾಕತ್ತೀನಿ. ನೋಡಿರಿ ಫ್ರೆಂಡ್ಸ್, ಅದಕ್ಕೂ ಮುಂಚೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ದಯವಿಟ್ಟು ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್. ಇವತ್ತು ಒಂದು ಬ್ಯೂಟಿಫುಲ್ ಆದಂಥ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಯಾರ್ದು ಅಂತಂದ್ರೆ ಇದು ನನ್ನದೇ ಫ್ರೆಂಡ್ಸ್ ಬ್ಲೌಸ್. ಇದು ಯಾಕೆ ಇಷ್ಟು ಅರ್ಜೆಂಟ್ಲಿ ಇದೊಂದು ವರ್ಕ್ ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಮನೆ ಒಳಗೆ ಫಂಕ್ಷನ್ ಅದ, ನಮ್ಮ ಸೋದರ ಮಾವನ ಮಗನ ಮದುವೆ ಅದ. ಆ ಮದುವೆಗೆ ಇವತ್ತು ಒಳ್ಕಲ್ ಪೂಜೆ ಮತ್ತು ಮುತ್ತೆ ತನಕ ಹೇಳಿದ್ರು. ಹೀಗಾಗಿ ಒಂದು ಅರ್ಜೆಂಟ್ಲಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಂಡು ಇಲ್ಕಲ್ ಸೀರೆ ಮೇಲೆ ಇದು ಮ್ಯಾಚ್ ಹಾಕೋದಂಥೇಳಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈ ಬ್ಲೌಸು ಪೀಕೋ ಮಿಷನ್ ಒಳಗೆ, ಅಂದ್ರೆ ಯಾವುದೇ ಕಂಪ್ಯೂಟರ್ ಮಿಷನ್ನ ಬೇಕಾಗಿಲ್ಲ ನಮ್ಗೆ. ಪೀಕೋ ಮಿಷನ್ ಒಳಗೆ ಈ ರೀತಿ ನಾವು ವರ್ಕನ್ನು ಕಲಿತು ಅಗದಿ ಪೀಕೋ ಮಿಷನ್ ಮೇಲೆ ನಾವು ಈ ರೀತಿ ವರ್ಕನ್ನು ಕಲಿಬೋದು. ಮೊದಲು ಸ್ಟಾರ್ಟಿಂಗ್ ನೀವು ಪೀಕೋ ಮಿಷನ್ ಮೇಲೇ ಅಂದ್ರೆ ಸೆಟ್ಟಿಂಗ್ ಚೇಂಜ್ ಮಾಡ್ಕೋಬೇಕು. ಸೆಟ್ಟಿಂಗ್ ಚೇಂಜ್ ಮಾಡ್ಕೊಂಡ ನಂತರ ನೀವು ಎಂಬ್ರಾಯ್ಡ್ರಿ ಹಾಕೋದನ್ನು ಕಲೀರಿ. ನಮ್ಮ ಕ್ಲಾಸಿಗೆ ಒಬ್ಬರು ಬಂದಿದ್ದರು, ಅಂದ್ರೆ ಕಲೀಲಾಕ ಬರಾಕತ್ತಾರ ಫ್ರೆಂಡ್ಸ್. ಅವರು ಹಲ್ಪಟ್ಟಿ ತೆಗೆದಿದ್ದಿಲ್ಲ ಅಂತ ಪೀಕೋ ಮಿಷನ್ದು, ಹೀಗಾಗಿ ಅವ್ರಿಗೆ ಸರಿ ಬರ್ತಾ ಇದ್ದಿದ್ದಿಲ್ಲ. ಯಾರ್ಯಾರು ಪೀಕೋ ಮಿಷನ್ನ ಎಂಬ್ರಾಯ್ಡ್ರಿ ಕನ್ವರ್ಟ್ ಮಾಡ್ತಿರಲ್ಲ ಅದ್ರದ್ದು ಹಲ್ಪಟ್ಟಿ ತೆಗಿರಿ ಫ್ರೆಂಡ್ಸ್. ಅಂದ್ರೆ ಸೆಟ್ಟಿಂಗ್ ಒಳಗಿರ್ತೈತೆ ನೋಡ್ರಿ ಕೆಳಗೆ. ಆ ಹಲ್ಪಟ್ಟಿ ತೆಗೆದು ಫುಲ್ ಸೆಟ್ಟಿಂಗ್ ಮಾಡಿಕೊಂಡು ಎಂಬ್ರಾಯ್ಡ್ರಿಗೆ ಸೆಟ್ಟಿಂಗ್ ಮಾಡಿಕೊಂಡು ಆಮೇಲೆ ನೀವು ವರ್ಕನ್ನು ಕಲೀರಿ ಫಸ್ಟಿಗೆ. ಆಮೇಲೆ ನಂತರ ನಿಮಗೆ ಪ್ರಾಕ್ಟೀಸ್ ಆದ ನಂತರ ರಾಲ್ಸನ್ನು ಮಿಷನ್ನ ತೊಗೊಳ್ಳಿ ಫ್ರೆಂಡ್ಸ್. ಇದು ಏನು ವರ್ಕ್ ಹಾಕಕತ್ತಿಲ್ಲ ಫ್ರೆಂಡ್ಸ್, ಇದನ್ನು ಹೆಂಗೆ ಟ್ರೇಸಿಂಗ್ ಮಾಡ್ಕೊಂಡಿನಿ ಅಂಥೇಳಿ ಅದನ್ನೊಂದು ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ. ಈ ಥರ ಡಿಸೈನ್ಸ ಹೆಂಗೆ ಸಿಗ್ತಾವೆ, ನಾವು ಪ್ರಿಂಟ್ ಹೆಂಗೆ ತಗೋಬೇಕು, ಆಮೇಲೆ ಹೆಂಗೆ ಟ್ರೇಸ್ ಮಾಡಬೇಕು, ಪ್ರಿಂಟ್ ತಗೊಳ್ಳೋದು ಯಾವ ಆ್ಯಪ್ನ್ಯಾಗ, ಎಲ್ಲನೂ ಪ್ರತಿಯೊಂದು ಡೀಟೇಲಾಗಿ ಹೇಳ್ತೀನಿ ಮುಂದೆ ನೆಕ್ಸ್ಟ್ ವಿಡಿಯೋದಾಗ. ಅದಕ್ಕಂಥೇಳಿ ನಮ್ಮ ಚಾನಲ್ನ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿತ್ತು ಅಂದ್ರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ಆದಷ್ಟು ಹೆಚ್ಚೆಚ್ಚಿನ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಮ ಮುಂದೆ ತೊಗೊಂಬರ್ತೀನಿ. ಇದು ನಾವೇನು ಮೊದಲು ಪ್ರಿಂಟ್ ತೊಗೊಂಡಿರ್ತೀವಲ್ಲ ಫ್ರೆಂಡ್ಸ, ಅದು ನಮ್ಮ ಅಂದ್ರೆ ನಾವೇನು ಡಿಸೈನ್ನ ಮಾಡ್ಕೋಬೇಕು ಅಂದ್ಕೊಂಡಿರ್ತೀವಲ್ಲ ಆ ನೆಕ್ ಬಿಡ್ತಿಗೆ ಅದು ಅಡ್ಜಸ್ಟ್ ಆಗಂಗಿಲ್ಲ. ಆದರೆ ನಾವು ಯಾವ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಟ್ರೇಸ್ ಮಾಡಿಕೊಂಡು ಆಮೇಲೆ ಬಟ್ಟೆ ಮೇಲೆ ನಾವು ಕಾರ್ಬನ್ ಹಾಳಿಲೆ ಹೆಂಗೆ ತೀಡ್ಕೋಬೇಕು ಅನ್ನೋದು ಡಿಟೇಲಾಗಿ ಎಲ್ಲನೂ ಹೇಳ್ಕೊಡ್ತಾ ಬರ್ತೀನಿ ನಿಮ್ಗೆ. ಇದು ಫ್ಲವರ್ ಡಿಸೈನ್ ಫ್ರೆಂಡ್ಸ. ನನ್ನದು ಇದು ಸಾರಿ ಗ್ರೇ ಕಲರ್ ಅದ. ಆ ಗ್ರೇ ಕಲರ್ ಫ್ಲವರ್ ಹಾಕಿ ಆಮೇಲೆ ಅದರೊಳಗೆ ಒಂದು ಸ್ವಲ್ಪ ಗ್ರೀನ್ ಕಲರ್ ಮಿಕ್ಸ್ ಅದ ಫ್ರೆಂಡ್ಸ್. ಅವೇನು ಲೀಫ್ ಬರ್ತಾವಲ್ಲ ಎಲ್ಲನೂ ನಾನು ಒಂದೊಂದು ಕಲರಾಗಿ ಫಿಲ್ ಮಾಡಿಕೊಂಡು ಎಲ್ಲನೂ ನೀಟಾಗಿ ಒಂದೊಂದು ಕಲರ್ಲೇ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ ಯಾವ ಥರ ವರ್ಕ್ ಬಂತು ಅಂಥೇಳಿ. ನನಗೆ ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ, ಏನಂತಂದ್ರೆ ಹಿಂಗೆ ರೀ ನಾನು ಕಲಿಬೇಕು ಅನ್ಕೋತಾ ಇದ್ದೀನಿ, ನನಗೆ ಬರುತ್ತಾ ಅಂಥೇಳಿ ನನಗೆ ಕ್ವಶನ್ಸ್ ಕೇಳ್ತಾರೆ ಅವರು. ನೋಡಿರಿ ಫ್ರೆಂಡ್ಸ, ನಾ ಇದಕ್ಕೆ ಉತ್ತರ ಏನು ಹೇಳ್ತೀನಿ ಅಂತಂದ್ರೆ, ನನಗೂ ಕೂಡ ಫಸ್ಟ್ ಇದು ಬರ್ತಾ ಇರಲಿಲ್ಲ. ನಾವು ಕಲಿತು ಪ್ರಾಕ್ಟೀಸ್ ಮಾಡಿದ್ರೆ ಯಾವುದು ನಮಗೆ ಆಗೋದಿಲ್ಲ ಅನ್ನೋದು ಇಲ್ಲವೇ ಇಲ್ಲ. ಕಲಿಬೇಕನ್ನೋ ಹಠ ಮತ್ತು ಛಲ ನಮ್ಮಲ್ಲಿರಬೇಕು. ಇದಕ್ಕೆ ಏಜ್ ಇಂಪಾರ್ಟೆಂಟ್ ಆಗಂಗಿಲ್ಲ. ಪ್ರತಿಯೊಂದು ವಿಡಿಯೋದಾಗೂ ನಾನು ಹೇಳಿರ್ತೀನಿ. ಮೊನ್ನೆಯೊಬ್ಬರು ಬೆಂಗಳೂರಿನಿಂದ ಕಾಲ್ ಮಾಡಿದ್ರು ನನಗವರು. ಅವರಿಗೆ 58 ಅಂತ ಏಜ್. ಅವ್ರು ನನಗೆ ಕೇಳಿದ್ರು, ಮೇಡಮ್ ನನಗೆ ಏಜ್ ಈಗ 58, ನಾನು ಕಲಿಯೋದಕ್ಕೆ ಏನು ಏಜ್ ಅಡ್ಡಿ ಆಗಲ್ವಾ ಅಂಥೇಳಿ. ನೋಡಿರಿ, ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಸಾಕು, ಏಜ್ ಅಡ್ಡಿ ಆಗಂಗಿಲ್ಲ. ನಾವು ಯಾವ ಏಜ್ನಾಗ ಏನು ಬೇಕಾದ್ರೂ ಸಾಧಿಸ್ಬೋದು. ಕಲಿಯೋ ಹಠ ಛಲ ನಮ್ಮಲ್ಲಿದ್ರೆ ಖಂಡಿತ ನಾವು ಕಲಿಬೋದು ಫ್ರೆಂಡ್ಸ. ಕಾನ್ಫಿಡೆನ್ಸ್ ಮೇನ್ ನಮಗೆ. ನಾವು ಕಲಿತೀವಪ್ಪ ಅಂತಂದ್ರೆ ನಾವು ಕಲ್ತಿರ್ತೀವಿ. ನನ್ನ ಕೈಲಿ ಆಗಂಗಿಲ್ಲ ಅಂತಂದರೆ ನಾವು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಮೊದಲು, ನನ್ನ ಕೈಲಿ ಆಗಂಗಿಲ್ಲ ಅಂತಂದ್ರೆ ಆಗಲ್ಲ. ನಾವು ಅದನ್ನು ಇಲ್ಲ, ನಾನು ಇದನ್ನು ಖಂಡಿತ ಮಾಡ್ತೀನಿ, ನಾನು ಕಲಿತೀನಿ ಅಂಥೇಳಿ ಚಾಲೆಂಜಾಗಿ ತಗೋಬೇಕು. ಯಾರು ನಮ್ಗೆ ಹೀಯಾಳಿಸಿ ಮಾತಾಡಿರ್ತಾರಲ್ಲ, ಇವ್ರ ಕೈಲಿ ಆಗಂಗಿಲ್ಲ, ಇವ್ರಿಗೇನು ಬರಂಗಿಲ್ಲ ಅಂಥೇಳಿ ಯಾರು ನಮಗೆ ಹೀಯಾಳಿಸಿ ಮಾತಾಡ್ತಾರಲ್ಲ, ಅಂಥವ್ರ ಜೋಡಿ ನಾವು ವಾದಕ್ಕೆ ನಿಂದಿರಬಾರ್ದು. ಅವರಿಗೆ ಉತ್ತರ ಏನು ಕೊಡಬೇಕು ಅಂದ್ರೆ ನಮ್ಮ ಕೆಲಸದಲ್ಲೇ ನಾವು ಅವರಿಗೆ ಉತ್ತರ ಕೊಡಬೇಕು. ನಾವು ಇವ್ರಿಗೆ ಹೀಯಾಳಿಸಿದ್ವಿ ಬರೋದಿಲ್ಲ ಅಂಥೇಳಿ, ಈಗ ಇಷ್ಟು ನೀಟಾಗಿ ಹಾಕಾಕತ್ತಾರ ಕಲ್ತಾರಲ್ಲ ಅಂಥೇಳಕ್ಷಂದ್ರೆ ನಮ್ಮ ಕೆಲಸನೇ ಅವರಿಗೆ ಉತ್ತರ ಆಗಿರಬೇಕು. ಅಂಥವ್ರ ಜೋಡಿ ನಾವು ವಾದಕ್ಕೆ ನಿಂದಿರಬಾರ್ದು. ಯಾಕಂದ್ರೆ ತುಂಬ ಜನ ಕಾಲ್ ಮಾಡ್ತಾರೆ ನನಗೆ, ನೋಡಿರಿ ಮೇಡಮ್ ನಾನು ಕಲಿಬೇಕಂತ ಇದ್ದೀನಿ,
ನಮ್ಮ ಮನೆಯೊಳಗೆ ನಿನ್ನ ಕೈಲಿ ಆಗಂಗಿಲ್ಲ ಬಿಡು, ನೀ ಏನು ಕಲಿತಿ ಅಂತ ಹಿಂಗೆ ಮಾತಾಡ್ತಾರೆ. ಮನೆಯವ್ರ ಒಳಗೆ ಆಗಲಿ ಹೊರಗೆ ಆಗಲಿ ಯಾರೇ ಏನು ಕಾಲು ಎಳೆದ್ರೂ ಕೂಡ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಾರ್ದೇ ಆಗಂಗಿಲ್ಲ ಅಂದವ್ರ ಮುಂದೆ ನಾವು ಮಾಡಿ ತೋರಿಸ್ಬೇಕು. ಸುಮ್ಮನಿದ್ದೇ ಮಾಡಿ ತೋರಿಸ್ಬೇಕು ಫ್ರೆಂಡ್ಸ್. ಅಂಥವ್ರ ಜೋಡಿ ವಾದಕ್ಕೆ ನಿಂತು ನಾವು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಅದನ್ನೇ ಟೈಮ್ ನಾವು ನಮ್ಮ ಕೆಲಸದ ಕಡೆ ಕೊಟ್ಟಿವಿ ಅಂತಂದ್ರೆ ಇನ್ನೂ ಹೆಚ್ಚೆಚ್ಚು ನಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಆಮೇಲೆ ಇನ್ನೂ ನಾನು ಇಷ್ಟು ಮಾಡಿದ್ರು ನನಗೆ ಸಮಾಧಾನ ಇಲ್ಲ ಫ್ರೆಂಡ್ಸ್. ನಾನು ಇನ್ನೂ ನೀಟಾಗಿ ವರ್ಕ್ ಕಲಿಬೇಕು. ನಾನು ಯಾವ ಥರ ವರ್ಕ್ ಹಾಕಬೇಕು ಅಂತಂದ್ರೆ ಕಂಪ್ಯೂಟ್ರ್ ವರ್ಕ್ ಏನು ಬರುತ್ತಲ್ಲ ಆ ರೀತಿ ನಾನು ವರ್ಕ್ ಹಾಕಬೇಕು ಫ್ರೆಂಡ್ಸ್. ಆ ರೀತಿ ನನಗೊಂದು ಆಸೆ ಅದ. ಇನ್ನೂ ಕಲಿತೀನಿ, ಇನ್ನೂ ಪ್ರಾಕ್ಟೀಸ್ ಮಾಡ್ತೀನಿ ನಾನು. ಯಾಕಂತಂದ್ರೆ ನಾವೇ ಫಿಕ್ಸ್ ಮಾಡ್ಕೊಂಡ್ಬಿಡಬಾರ್ದು ಇದು ನಮಗೆ ಬರಲ್ಲ ಅಂಥೇಳಿ. ಟ್ರೈ ಮಾಡಿ ನೋಡಿದರೆ ತಪ್ಪೇನಿಲ್ವಲ್ಲ. ಟ್ರೈ ಮಾಡೋಣ ಮೊದಲು. ಬರಲಿಲ್ಲ ಅಂತಂದರೆ ಕಷ್ಟಪಡಬೇಕು. ಇದನ್ನು ನಾನು ಮಾಡಬೇಕು ಅಂತ ಪದೇ ಪದೇನೇ ಅದನ್ನು ಟ್ರೈ ಮಾಡ್ತಾನೆ ಇರಬೇಕು. 10 ಕಲ್ಲು ಒಗೆದ್ರಾಗೆ 1 ಕಲ್ಲು ಬಡದೇ ಬಿಡುತ್ತಂತ. ಹಂಗೆ ನಮ್ಗೆ ಯಾಕೆ ಒಳ್ಳೇದಾಗಬಾರ್ದು, ನಮಗೂ ಯಾಕೆ ಬರಬಾರ್ದು? ಈಗ ಬೇರೆಯವರು ಹಾಕ್ತಿರ್ತಾರೆ, ನಮಗೆ ಬರಲ್ಲ ಅಂಥೇಳಿ ನಾವು ಯಾಕೆ ಅವರು ನಮ್ಮಂಗೆ ಮನುಷ್ಯರು ತಾನೇ. ಅವ್ರಿಗೆ ಬಂದದಂತಂದ್ರೆ ನಮಗೆ ಯಾಕೆ ಬರಲ್ಲ ಅಂತ ತಿಳ್ಕೊಬೇಕು ನಾವು. ನಮಗೂ ಬರುತ್ತೆ, ನಾವು ಹಾಕ್ತೀವಿ ಅಂಥೇಳಿ ತಿಳ್ಕೊಬೇಕು. ಇದು ಯಾರಿಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ತುಂಬ ಜನ ಕಾಲ್ ಮಾಡ್ತಾರೆ ನನಗೆ, ಮೇಡಮ್ ರೀ ನಾನು ಕಲಿಬೇಕು ಅನ್ಕೋತಾ ಇದ್ದೀನಿ, ನನಗೆ ಬರ್ತೈತೆ ಎಲ್ಲೂ ಡೌಟು, ಮತ್ತು ನಾನು ಕಲಿಬೇಕು ಅನ್ಕೋತಾ ಇದ್ದೀನಿ, ನನ್ನ ಮನ್ಯಾಗ ಹಿಂಗೆ ಅನ್ನಕತ್ತಾರೆ. ಇವೆಲ್ಲ ಅವಾಯ್ಡ್ ಮಾಡಿಬಿಡ್ರಿ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಬಗ್ಗೆ ನೀವೇ ಡೌಟ್ ಮಾಡ್ಕೋಬೇಡ್ರಿ. ಕಲಿಬೇಕಲ್ಲ, ಕಲಿಬೇಕಷ್ಟೇ. ನಾನು ಇದನ್ನು ತಲೆಯಾಗಿ ತೊಗೊಂಡು ಈ ರೀತಿ ನಾನು ಕಲಿಬೇಕಪ್ಪ ಅಂತಂದ್ರೆ ಅದು 100% ಕಲಿತೇ ಕಲಿತೀವಿ. ನಾನು ನಿಮಗೆ ಮೊದಲೇ ಹೇಳೀನಿ ಫ್ರೆಂಡ್ಸ್, ನಾನು ಸಣ್ಣಕ್ಕಿದ್ದ ಅನ್ನೋದು ಹೀಗೆ ಹಠ ಅಂಥೇಳಿ ಯಾವುದಾದ್ರೂ ಒಂದು ಮಾಡಬೇಕು ಅಂತ ತಲೆಯಾಗಿ ತೊಗೊಂಡೆ ಅಂತಂದ್ರೆ ಅದು ಪೂರ್ತಿ ದಂಡಿಗೆ ಹಚ್ಚುತ್ತಾನೆ ಬಿಡಂಗಿಲ್ಲ ನಾನು. ಈಗಾದರೂ ಹಾಗೆ ನಮ್ಮ ಮನೆಯೊಳಗೆ ಹಾಗೆ ಅಂತಾರೆ ಎಲ್ಲರೂ, ಯಾವುದರ ಕೆಲಸ ಹಿಡಿದ್ಲ ಅಂದ್ರೆ ದಂಡಿಗೆ ಹತ್ತುತ್ತಾನೆ ಬಿಡಲಿಕ್ಕೆ ಅಂಥೇಳಿ. ಈಗಿದು ಇಷ್ಟೇ ನನಗೆ ಇನ್ನೂ ಬರ್ತದೆ ಅಂಥೇಳಿ ನನಗೆ ಸಮಾಧಾನ ಇಲ್ಲ ಫ್ರೆಂಡ್ಸ್. ಇನ್ನೂ ನೀಟಾಗಿ ಹಾಕೋದು ಕಲಿಬೇಕು ನಾನು. ನೀವು ಕೂಡ ಇದನ್ನೇ ಮನಸ್ಸೊಳಗೆ ತೊಗೊಂಡು ನಾನು ಕಲಿಬೇಕು, ನಾನು ಹಾಕ್ತೀನಿ, ನಾನು ಮಾಡೇ ಮಾಡ್ತೀನಿ ಅನ್ನೋವಂಥ ಛಲ ಇಟ್ಕೊಂಡ್ರಿ ಅಂತಂದ್ರೆ 100% ನಿಮಗೆ ಬಂದೇ ಬರುತ್ತೆ. ಮತ್ತು ಕೆಲವರು ಟೇಲರಿಂಗ್ಗೆ ನನಗೆ ಕಮೆಂಟ್ ಹಾಕ್ತೀರಿ, ನನಗೆ ಬೇಜಾರಾಗ್ತದೆ ರೀ, ಹೊಲಿಗೆ ಬೇಜಾರಾಗ್ತದೆ ರೀ, ಭಾಳ ಜನ ಕಮೆಂಟ್ ಹಾಕ್ತೀರಿ ನನಗೆ. ಬೇಜಾರು ಮಾಡ್ಕೋಬೇಡ್ರಿ, ನಾನು ಹೇಳ್ತೀನಿ ಎಲ್ರಿಗೂ, ಬೇಜಾರು ಮಾಡ್ಕೋಬೇಡ್ರಿ. ಬೇಜಾರು ಮಾಡ್ಕೊಂಡ್ರೆ ದುಡ್ಡು ಬರೋಂಗಿಲ್ಲ, ಆಮೇಲೆ ಟೈಮ್ ವೇಸ್ಟ್, ಆಮೇಲೆ ಇಲ್ಲದೊಂದೇ ವಿಚಾರಗಳ ತಲೆ ಒಳಗೆ ಈ ಎಲ್ಲ ಕೆಲಸ ಮಾಡ್ಕೊತ ಕುಂತೀವಿ ಅಂತಂದ್ರೆ ಪ್ರಾಬ್ಲಮ್ಸ್ ಏನು ತಲೆಯಾಗ ಬರೋಂಗಿಲ್ಲ. ಇನ್ನೂ ಹೆಚ್ಚೆಚ್ಚು ಕೆಲಸ ನಾವು ಕಲಿಬೋದು. ನಮಗೆ ಯಾವ ವೃತ್ತಿ ಒಳಗೆ ಆನಂದ ಸಿಗ್ತದೆ, ತೃಪ್ತಿ ಸಿಗ್ತದಲ್ಲ, ಒಳ್ಳೆಯದು. ಆ ವೃತ್ತಿ ಒಳಗೆ ನಾವು ಅದನ್ನು ಕೈ ಬಿಡಲಾರ್ದೆ ಆ ವೃತ್ತಿನ ಮುಂದುವರ್ಸ್ಕೊಂಡು ಹೋಗಬೇಕು ಫ್ರೆಂಡ್ಸ. ದಯವಿಟ್ಟು ಯಾರ್ಯಾರಿಗೆ ಇಂಟ್ರೆಸ್ಟ್ ಅದ ಎಲ್ಲರೂ ಕಲೀರಿ. ಆಮೇಲೆ ತುಂಬ ಜನ ಹೇಳ್ತಾ ಇದ್ದಾರೆ, ನಮ್ಮ ಊರಲ್ಲಿ ಈ ಥರ ಆಫ್ಲೈನ್ದಾಗ ಕಲಿಸೋರು ಯಾರು ಇಲ್ಲರಿ, ನಿಮ್ಮೂರು ಯಾವುದು ಅಂತ ಫೋನ್ ಹಚ್ತಿರ್ತಾರೆ ನನಗೆ. ಪಾಪ ತುಂಬ ದೂರನವ್ರು ಫೋನ್ ಹಚ್ತಿರ್ತಾರೆ, ಅವ್ರಿಗೆ ಕಲಿಬೇಕನ್ನೋ ತುಂಬ ಇಂಟ್ರೆಸ್ಟ್ ಐತಿ. ಆದರೆ ಅಲ್ಲಿ ಯಾರು ಆಫ್ಲೈನ್ದೊಳಗೆ ಹೇಳ್ಕೊಡೋರು ಇಲ್ಲಂತ, ಬೇರೆ ಊರ್ಲಿಂದ ಅದಾರ, ಅವ್ರು ಅಲ್ಲೇ ಲೋಕಲ್ ಇರ್ಬೋದಂತೆ ನನಗೆ ಹಚ್ಚಿರ್ತಾರೆ. ದೂರ ಆಗೋಣ ತುಂಬ ಬೇಜಾರು ಮಾಡ್ಕೋತಾರೆ ಅವರು. ನಾವು ಬರ್ಬೇಕಂದಿದ್ದೇವ್ರಿ, ದೂರ ಆಯಿತು, ಏನು ಮಾಡಬೇಕು ಅಂತ. ಇದರ ಬೆಂಗಳೂರು ಆಮೇಲೆ ಯಾವುದ್ಯಾವುದು ಊರು ಒಂಥರ ಅಂದರೆ ನನಗಷ್ಟು ಆ ಕಡೆ ದಕ್ಷಿಣ ಕರ್ನಾಟಕದ ಊರು ಅಷ್ಟು ನನಗೆ ಗೊತ್ತಾಗಂಗಿಲ್ಲ. ಆ ಊರಿಂದ ಎಲ್ಲರೂ ಕಾಲ್ ಮಾಡಿರ್ತಾರೆ ನನಗೆ. ಮತ್ತು ಇನ್ನೊಂದು ಏನಂದ್ರೆ ನನ್ನ ಕಮೆಂಟ್ ಒಳಗೆ ಮತ್ತು ನೀವು ನೋಡಿರ್ಬೋದು, ಆದರೆ ವಾಟ್ಸಪ್ ಒಳಗೆ ಕಾಲ್ ಮಾಡಿದೆಲ್ಲ ಏನು ಕೇಳ್ತಾರೆ ಅಂತಂದ್ರೆ, ಆನ್ಲೈನ್ ಕ್ಲಾಸ್ ನೀವು ತೊಗೋತೀರಾ, ಪ್ಲೀಸ್ ತೊಗೋರಿ, ಯಾಕಂದ್ರೆ ನೀವು ಚೆನ್ನಾಗಿ ಯೂಟ್ಯೂಬ್ ಒಳಗೆ ಆಯಿತು ಯಾವುದೇ ಹಾಕಾಗೋಲ್ಲಕ್ಕ ಚೆನ್ನಾಗಿ ತಿಳಿಸಿ ಹೇಳ್ತೀರಿ, ಪ್ಲೀಸ್ ಆನ್ಲೈನ್ ಕ್ಲಾಸ್ ತೊಗೋರಿ ಅಂತ ತುಂಬ ಜನ ಕೇಳ್ತಾರೆ. ಆದರೆ ನಾನು ಎಲ್ಲರಿಗೂ ಹೇಳ್ಕೊತಾ ಇದ್ದೀನಿ, ನನಗೆ ಆನ್ಲೈನ್ ಕ್ಲಾಸ್ ತೊಗೊಳೋದಾಗಲ್ಲ. ಯಾಕಂತಂದ್ರೆ ನಾನು ತುಂಬ ಬ್ಯುಸಿ ಇರ್ತೀನಿ. ಈ ವರ್ಕ್ ಹಾಕಾಕತ್ತಿದ್ದಂತೂ ಜಾಸ್ತಿ ವರ್ಕ್ ಬಟ್ಟೆ ಬರಾಕತ್ತಾವ ಫ್ರೆಂಡ್ಸ್ ನನಗೆ. ಹಿಂಗಾಗಿ ಕಸ್ಟಮರ್ದು ವರ್ಕ್ ಹಾಕಿಕೊಡೋದು ಮತ್ತು ಸ್ಟಿಚ್ ಮಾಡೋದು, ಕ್ಲಾಸ್ ಹೇಳೋದು, ಹಿಂಗಾಗಿ ನನಗೆ ಟೈಮ್ ಸಿಗ್ತಾ ಇಲ್ಲ ವಿಡಿಯೋಗಳು ಮಾಡೋಕ್ಕೆ. ನೋಡೋಣ ಮುಂದೆ ಒಂದು ಸ್ವಲ್ಪ ಹೊಸ ವರ್ಷ ಬರಲಿ ನೋಡೋಣ ಅಂತ ತೊಗೊಂಡ್ರೆ ಎಂಬ್ರಾಯ್ಡ್ರಿ ಒಂದು ಆನ್ಲೈನ್ ಕ್ಲಾಸ್ ತೊಗೊಂಡಿರ್ತೀನಿ. ಅದು ಎಲ್ಲ ನೀವು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರ ಅಂತ ಹೇಳಿ ನನಗೆ ನಿಜ ಹೇಳಬೇಕಂದ್ರೆ ಆನ್ಲೈನ್ ಕ್ಲಾಸ್ ತೊಗೊಳ್ಳೋ ಇಂಟ್ರೆಸ್ಟ್ ಇಲ್ಲ. ಈಗಾದರೂ ನಾನು ಗ್ಯಾರಂಟಿ ಕೊಡಲ್ಲ ಆನ್ಲೈನ್ ಕ್ಲಾಸ್ ತೊಗೋತೀನಿ ಅಂಥೇಳಿ. ಮುಂದೆ ನೋಡೋಣ ಏನಾಗ್ತದೆ. ಈ ಸದ್ಯಕ್ಕೆ ಮಾತ್ರ ತುಂಬ ಜನ ನನಗೆ ಕಾಲ್ ಮಾಡಿ ಮಾತಾಡ್ತೀರಿ ಫ್ರೆಂಡ್ಸ್. ಆಮೇಲೆ ಪ್ರೀತಿ ತೋರಿಸ್ತೀರಿ, ಕಮೆಂಟ್ ಒಳ್ಳೊಳ್ಳೆ ಕಮೆಂಟ್ ಹಾಕ್ತೀರಿ. ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಮತ್ತು 10K ಸಬ್ಸ್ಕ್ರೈಬರ್ಸ್ ಎಲ್ಲ ನಿಮ್ಮ ಸಪೋರ್ಟ್ಲಿಂದನೇ ಆಯಿತು. ಅದು ಏನಾದರೂ ಸೆಲೆಬ್ರೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೇವೆ ಫ್ರೆಂಡ್ಸ 10K ಆಗಿಂದ. ಇವೆಲ್ಲ ಹಿಂಗೆ ಒತ್ತಡ ಬಂದಿಂದ ನಮ್ಮ ಮನೆಯವರೆಲ್ಲ ನನಗೆ ಕಾಲ್ ಮಾಡಿ ಕೇಳಿದರು, ಫೋನ್ ಕೇಕ್ ಅದು ತೊಗೊಂಬರ್ಲೇನು ಅಂಥೇಳಿ. ನನಗೆ ಕೇಕ್ ಅದು ಕಟ್ ಮಾಡೋಕ್ಕೆ ಟೈಮ್ ಇಲ್ಲರಿ ಒಲ್ಲ ಅಂತ ಹೇಳಿದೆ. ಹಿಂಗಾಗಿ ಕೇಕು ಕಟ್ ಮಾಡೋದಾಗಲಿಲ್ಲ. ನಾನು ಬ್ಲೌಸ್ಗಳು ಕೊಡೋದವು. ಈಗಾದರೂ ನಾನು
ಬಿಜಿ ಆಗಿಬಿಟ್ಟಿನಿ. ಎಲ್ಲಿ ತನಕ ಬಿಜಿ ಅಂದ್ರೆ 29ನೇ ತಾರೀಕು ತನಕ ಬಿಜಿ ಇದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ಅಲ್ಲಿ ತನಕ ನನಗೆ ಬ್ಲೌಸ್ ಆರ್ಡರ್ಸ್ ಅದಾವೆ ಕೊಡು, ಯಾಕಂದ್ರೆ ವರ್ಕ್ ಹಾಕಿ ಮತ್ತು ಬ್ಲೌಸ್ ಸ್ಟಿಚ್ ಮಾಡಿಕೊಡೋ ಇರ್ತಾವೆ. ಹೀಗಾಗಿ ಬಿಜಿ ಆಗಿದ್ದೀನಿ. ನಾನು ಹಂಗೆ ಮಾತು ಹೇಳ್ಕೊತ ನೀವು ಯಾವ ರೀತಿ ವರ್ಕ್ ಹಾಕಕತ್ತೀನಿ ಹಂಗೂ ಲಕ್ಷ ಕೊಡ್ರಿ ಫ್ರೆಂಡ್ಸ್. ಲೀಫ್ ಏನದ ನಾನು ಡಬಲ್ ಸ್ಟಿಚ್ ಮಾಡತ್ತೀನಿ, ಒಂದ್ರ ಮೇಲೆ 2 ಸತ್ತ ತೊಗೊಳಕತ್ತೀನಿ. ಯಾಕಂತಂದ್ರೆ ಸ್ವಲ್ಪ ದೀಪ ಬಂತಂದ್ರೆ ವರ್ಕ್ ಚೆಂದ ಕಾಣಿಸ್ತೈತಿ ಅಂಥೇಳಿ. ಇದಕ್ಕೆ ಸ್ಟೋನ್ ಚೈನ್ ಬಾಲ್ ಚೈನ್ ಏನೂ ಆ್ಯಡ್ ಮಾಡಿಲ್ಲ. ಇದು ಕಟ್ ವರ್ಕ್ ಐತಿ. ಈ ರೀತಿ ಕಲ್ತ್ರಿ ಅಂತಂದರೆ ನೀವು ಆರಾಮಾಗಿ ಈ ಬ್ಲೌಸಿಗೆ ವರ್ಕ್ ಹಾಕಕ್ಕೆ 1200 ವಿತ್ ಸ್ಟಿಚ್ 300, 1500 ರೂಪಾಯಿ ನೀವು ಆರಾಮ್ಸೆ ತೊಗೋಬೋದು ಈ ಬ್ಲೌಸಿಗೆ. ಒಬ್ರು ಕಮೆಂಟ್ ಹಾಕಿದ್ರು ನನಗೆ, ನಾ ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ಈ ಬ್ಲೌಸಿಗೆ ಎಷ್ಟು ಅಮೌಂಟ್ ಮಾಡ್ತೀರಾ ಅಂಥೇಳಿ. ಇದು ನನ್ನದೇ ಬ್ಲೌಸ್ ಅದ ಫ್ರೆಂಡ್ಸ. ನಂದೊಂದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಹಾಕ್ಸಿದ್ದೆ, ಅದನ್ನು ನಾನು 900 ರೂಪಾಯಿ ಕೊಟ್ಟಿದ್ದೆ. ಆ ಡಿಸೈನು ನಾನು ಸ್ಟಿಚ್ ಮಾಡಿದಾಗ ತೋರಿಸ್ತೀನಿ ಅದು ಹೆಂಗೆ ಬಂದದ ಅಂಥೇಳಿ. ಈ ರೀತಿ ಗ್ರ್ಯಾಂಡ್ ಡಿಸೈನ್ ಏನರ ಬಂದಿತ್ತಂದ್ರೆ ಆರಾಮ್ಸೆ ನೀವು 1200 ರೂಪಾಯಿ ಚಾರ್ಜ್ ಮಾಡಿರಿ ಬರೀ ವರ್ಕ್ ಆದ್ರೆ. ಮತ್ತು ವಿತ್ ಸ್ಟಿಚ್ ಅಂತಂದ್ರೆ 1500 ರೂಪಾಯಿ ಸರಳ ತೊಗೋಬೋದು. ಯಾಕಂದ್ರೆ ಈ ಕಡೆ ಬಿಜಾಪುರ ಅಂತೇಳಿ ಹೇಳ್ತೀನಿಲ್ಲ, ತುಂಬಾ ಕಾಸ್ಟ್ಲಿ ಅದಾವೆ ಫ್ರೆಂಡ್ಸ್. ಇಲ್ಲಿ ಕಂಪ್ಯೂಟರ್ ವರ್ಕ್ ಆಯಿತು, ಮಷಿನ್ ವರ್ಕ್ ಅಂತೂ ಹಾಕೋರು ಯಾರೂ ಇಲ್ಲಿ ಇದ್ರೂ ನಮ್ಮ ಏನು ಬ್ಯೂಟಿಕ್ನಾಗ ಒಂದು 8 ದಿವಸ ನಾನು ಇದಕ್ಕೆ ಹೋಗಿದ್ನಿಲ್ಲ ಫ್ರೆಂಡ್ಸ್, ಆಫ್ಲೈನ್ಗೆ. ಅವರಷ್ಟು ಹಾಕಿ ಕೊಡ್ತಾರೆ, ಅವ್ರದ್ದು ಬ್ಯೂಟಿಕ್ ಐತಿ, ಅವ್ರು ತುಂಬ ಬ್ಯುಸಿ ಇರ್ತಾರೆ. ಹೀಗಾಗಿ ಅವ್ರು ಮಷಿನ್ ವರ್ಕ್ನೂ ಹಿಡಿಯೋಂಗಿಲ್ಲ. ನನಗೊಂದು ಸ್ವಲ್ಪ ಬೇಸಿಕ್ ಎಲ್ಲ ಕಲಿಸ್ಕೊಟ್ಟಿದ್ರಲ್ಲ ಅವರು, ಹೀಗಾಗಿ ಅಲ್ಲಿದಷ್ಟು ನನಗೆ ಪರಿಚಯ. ಮತ್ತು ಮಷಿನ್ ವರ್ಕ್ ಈ ಕಂಪ್ಯೂಟ್ರ್ ವರ್ಕ್ ಅಂತೂ ಇಲ್ಲೆಲ್ಲ ಬಿಜಾಪುರ್ನಾಗ ಜಾಸ್ತಿನೇ ಆಗಿಬಿಟ್ಟವು ರೇಟ. ಈ ರೀತಿ ನೀವು ಹಾಕಿ ಸ್ಟಿಚ್ ಮಾಡಿಕೊಡಕ್ಕೆ ಹೇಳಿದ್ನೆಲ್ಲ ಅಷ್ಟು ನೀವು ಚಾರ್ಜ 1500 ರೂಪಾಯಿ ಈ ರೀತಿ ಚಾರ್ಜ ಮಾಡ್ಬೋದು. ಸಾಕಲ್ಲ ಫ್ರೆಂಡ್ಸ್. ಡೈಲಿ ನೀವು ಈ ಥರ ಒಂದು ಬ್ಲೌಸ್ ಹೊಲಿದ್ರಿ ಅಂತಂದ್ರೆ ಡೈಲಿ 1500 ರೂಪಾಯಿ ನಿಮಗೆ ಪೇಮೆಂಟ್. ಅದ್ರದ್ದೆಲ್ಲ ಖರ್ಚದು ತೆಗೆದ್ರೂ ಕೂಡ ನಿಮ್ಗೆ ರಗಡ 1300 1400 ರೂಪಾಯಿ ಉಳಿತದೆ. ಸಾಕಲ್ಲ ಇಷ್ಟು ಡೈಲಿ ನಮ್ಗೆ ಅರ್ನಿಂಗ್ಸ. ಅದಕ್ಕಂತೇಳಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಐತಲ್ಲ ದಯವಿಟ್ಟು ನನಗೆ ಕಾಲ್ ಮಾಡಿದಾಗ ಯಾರು ಮೇಡಮ್ ರೀ ನಾನು ಕಲಿತೀನಿ, ಇಂಟ್ರೆಸ್ಟ್ ಐತಿ, ಕಲಿಬಹುದಾ ಅಂಥೇಳಿ ನಿಮ್ಮ ಮೇಲೆ ನೀವೇ ಡೌಟ್ ಪಟ್ಕೋಬೇಡ್ರಿ. ಮೇಡಮ್ ರೀ ನಾನು ಕಲಿತೀನಿ ರೀ, ನೀವು ಇನ್ನೂ ಹೇಳ್ಕೊಡ್ರಿ ಅಂತ ಈ ಥರ ಕೇಳಿದ್ರೆ ನನಗೆ ಖುಷಿ ಆಗುತ್ತೆ. ನನ್ನ ಮ್ಯಾಗೆ ನಮಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಅಂತಂದ್ರೆ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಮಾಡ್ತೀವಿ ಅನ್ನೋದು ಕಾನ್ಫಿಡೆನ್ಸ್ ನಿಮಗೆಲ್ಲರಿಗೂ ಬರಲಿ. ಇದನ್ನು ಒಂದು ಮೋಟಿವೇಶ್ನಲ್ ಅಂತ ಹೇಳಿ ತಿಳ್ಕೊರಿ ಫ್ರೆಂಡ್ಸ. ಯಾವುದೇ ಒಂದು ವೃತ್ತಿ ಮ್ಯಾಗ ಇಂಟ್ರೆಸ್ಟ್ ಇತ್ತು ಅಂದರೆ ಬಿಡಬೇಡ್ರಿ. ಸ್ಟಾರ್ಟಿಂಗ್ ಬರೋಂಗಿಲ್ಲ. ನನಗೆ ಸ್ಟಾರ್ಟಿಂಗ್ ಅನ್ನಿಸ್ತಿತ್ತು, ಏನಪ್ಪ ಇದನ್ನು ಬಿಟ್ಬಿಡೋಣ, ಇದನ್ನು ಬಿಟ್ಟು ಹೊಲಿದ್ರೆ 2 ಜಂಪರ್ ಆಗ್ತಾವೆ, ಇದ್ರ ಕೂಡ ಏನು ಕದ್ದಿ ಕಡಿದ ಅಂದ್ರೆ ನಿಮ್ಗೆ ಉತ್ತರ ಕರ್ನಾಟಕದ ಭಾಷೆ ಗೊತ್ತಲ್ಲ, ನಾವು ಆಡು ಭಾಷೆ ಸರ ಮಾತಾಡ್ಬಿಡ್ತೀವಿ. ಇದ್ರ ಕೂಡ ಎಲ್ಲಿ ಕದ್ದಿ ಕಡಿದು ಹೊಲಿಬಿಡು, ಹೊಲಿದ್ರೆ 2 ಜಂಪರ್ ಆಗ್ತಾವೆ ಅಂತಂದು ಸ್ಟಾರ್ಟಿಂಗ್ ಇಂಟ್ರೆಸ್ಟ್ ಬರ್ತಿದ್ದಿಲ್ಲ ಫ್ರೆಂಡ್ಸ್ ನನಗೆ. ಆದರೆ ಏನು ನಾನು ಸ್ವಲ್ಪ ತಲೆಯಾಗಿ ತೊಗೊಂಡು ಹಾಕಕತ್ತೆ, ನಾನು ಇದನ್ನು ಕಲೀಲೇಬೇಕು, ನಾನು ನೀಟಾಗಿ ಇದನ್ನು ಮಾಡಬೇಕು ಅಂಥೇಳಿ ಏನು ತಲೆಯಾಗಿ ತೊಗೊಂಡೆಲ್ಲ ಫ್ರೆಂಡ್ಸ್, ಚಾಲೆಂಜಾಗಿ ತೊಗೊಂಡೆಲ್ಲ. ಈಗ ನೀಟಾಗಿ ಹಾಕಾಕತ್ತೀನಿ ನಾನು. ನೋಡಿರಿ ನೀವೇ ವರ್ಕ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆದರೂ ಇನ್ನೂ ನೀಟ್ ಆಗಬೇಕು, ಇದಕ್ಕಿಂತ ನೀಟ್ ವರ್ಕ್ ಬರಬೇಕು ನನಗೆ. ಇನ್ನೂ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ನಾನೇನು ಕ್ಲಾಸ್ ಹೇಳ್ತೀನಂತೆ ಪ್ರಾಕ್ಟೀಸ್ ಬಿಡ್ತಾ ಇಲ್ಲ. ಯಾಕಂದರೆ ಕ್ಲಾಸ್ ಹೇಳಿದರೂ ಕೂಡ ನಾವು ಪ್ರಾಕ್ಟೀಸ್ ಬಿಟ್ಟಿವಂತಂದ್ರೆ ನಮಗೆ ಬರೋಂಗಿಲ್ಲ. ದಯವಿಟ್ಟು ಎಲ್ಲರೂ ಕಲಿಬೇಕನ್ನೋರೆಲ್ಲರೂ ಚೆಂದಾಗೆ ಕಲೀರಿ. ಇದಕ್ಕೆ 1500 ರೂಪಾಯಿ ಚಾರ್ಜ್ ಮಾಡಿರಿ. ಓಕೆ ಫ್ರೆಂಡ್ಸ, ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ನೆಕ್ಸ್ಟ್ ಸಿಗೋಣ. ಇದಕ್ಕೆ ಮ್ಯಾಲೆ ಏನು ಬೀಡ್ಸ್ ಅದು ಹಚ್ಚಿಲ್ಲ, ತುಂಬ ಲುಕ್ಕಾಗಿ ಬಂದೈತಿ ಬ್ಲೌಸ. ಓಕೆ ಫ್ರೆಂಡ್ಸ್, ಇನ್ನೂ ಹೆಚ್ಚಿನ ಎಂಬ್ರಾಯ್ಡ್ರಿ ಬ್ಲೌಸ್ಗಳದ್ದು ವರ್ಕ್ ಹಾಕೋದು ಕಸ್ಟಮರ್ದು ಇದು ನಂದದ. ಕಸ್ಟಮರ್ ಬ್ಲೌಸ್ಗಳು ಹಾಕಿ ತೋರಿಸ್ತೇನೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು, ಟೇಕ್ ಕೇರ್.